ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಇವತ್ತೊಂದು ವಿಭಿನ್ನವಾದ ಇನ್ಶೂರೆನ್ಸ್ ಬಗ್ಗೆ ಹೇಳ್ತೀನಿ. ಡಿಸ್ಎಬಿಲಿಟಿ ಇನ್ಶೂರೆನ್ಸ್ ಅಂತ. ಇದು ಭಾರತದಲ್ಲಿ ಬಹಳಷ್ಟು ಕಡಿಮೆ ಜನ ಮಾಡಿಸುವಂಥ ಇನ್ಶೂರೆನ್ಸ್. ಯೂಶ್ವಲಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವವರು, ತಮ್ಮನ್ನು ತಾವು ಅಪಾಯಕ್ಕೆ ಒಡ್ಡಿಕೊಳ್ಳುವಂಥ ಜನ, ಯಾವುದೋ ಸಂದರ್ಭದಲ್ಲಿ ಅಂಗವೈಕಲ್ಯ ಆಗಿಬಿಡ್ಬೋದು, ಡಿಸಬಿಲಿಟಿ ಆಗಿಬಿಡ್ಬೋದು ಅಂತ ಆಲೋಚನೆ ಇರುವಂಥ ಜನ ಈ ಇನ್ಶೂರೆನ್ಸ್ಗೆ ಒಳಪಡ್ತಾರೆ. ಬೈ ಚಾನ್ಸ್ ಯಾವುದೋ ಒಂದು ಕಾರ್ಖಾನೆಯಲ್ಲಿಯೋ ಯಾವುದೋ ಕೆಲಸ ಮಾಡುವ ಕಣ್ಣು ಹೊರಟು ಹೋದರೆ ಮುಂದಿನ 20 ವರ್ಷಗಳ ಕಾಲ ಇನ್ಶೂರೆನ್ಸ್ ಕಂಪ್ನಿ ಮಾಸಾಶನದ ರೂಪದಲ್ಲಿ ದುಡ್ಡನ್ನು ಕೊಡ್ತಾ ಹೋಗುತ್ತೆ. ಪ್ಯಾರಲೈಸಿಸ್ ಆಗುತ್ತೆ. ಇವತ್ತಿನ ದಿವಸ BP ಜಾಸ್ತಿಯಾಗಿ ಬಹಳಷ್ಟು ಜನ ಗೊತ್ತೇ ಆಗದೇ ಇರುವಂಥ ಸಂದರ್ಭದಲ್ಲಿ ಪ್ಯಾರಲೈಸಿಸ್ಗೆ ಹೋಗ್ಬಿಡ್ತಾರೆ. ಹಾಗೆ ಪ್ಯಾರಲೈಟಿಕ್ ಆಗಿರುವಂಥ ವ್ಯಕ್ತಿ ತಾನು ದುಡ್ಡನ್ನು ಸಂಪಾದನೆ ಮಾಡಲಾರ. ಅಂಥ ಸಂದರ್ಭದಲ್ಲಿ ಅದನ್ನು ಡಿಸೆಬಿಲಿಟಿ ಅಂತ ಭಾವಿಸ್ತಾ ಇನ್ಶೂರೆನ್ಸ್ ಕಂಪ್ನಿ ಆತನಿಗೆ ತಿಂಗಳಿಗೆ ಮಾಸಾಶನದ ರೂಪದಲ್ಲಿ ಸುಮಾರು 20 ವರ್ಷಗಳ ಕಾಲ ಮಂತ್ಲಿ ಪ್ರೊಟೆಕ್ಷನ್ ಅಮೌಂಟನ್ನು ನೀಡ್ತಾ ಹೋಗುತ್ತೆ. ಈ ಇನ್ಶೂರೆನ್ಸು ಯಾವಾಗ ನಮಗೆ ಅಪಾಯ ಇದೆ ಅಂತ ಭಾವಿಸ್ತೀವಿಯೋ, ಯಾವುದಾದ್ರೂ ಸಂದರ್ಭದಲ್ಲಿ ನಾವು ಅಂಗವೈಕಲ್ಯವನ್ನು ಉಂಟಾಗ್ಬೋದು ನಮ್ಮಲ್ಲಿ ಅನ್ನುವಂಥ ಆಲೋಚನೆ ಯಾರಿಗಿದೆ ಅವರು ಈ ಇನ್ಶೂರೆನ್ಸನ್ನು ಪಡಿಬಹುದು. ಮೊದಲು ಎಲ್ಲ ಕಂಪನಿಗಳಿಗೂ ಈ ಸೌಲಭ್ಯ ಇರಲೇ ಇಲ್ಲ. ಆದರೆ ಇವತ್ತಿನ ದಿವಸ ಜನರಲ್ ಇನ್ಶೂರೆನ್ಸ್ ಕಂಪನಿಯಿಂದ ಹಿಡಿದು ಹಲವಾರು ಖಾಸಗಿ ಇನ್ಶೂರೆನ್ಸ್ ಕಂಪನಿಗಳು ಡಿಸಬಿಲಿಟಿ ಇನ್ಶೂರೆನ್ಸನ್ನು ನೀಡ್ತಾ ಇದ್ದಾವೆ. ಹಾಗೂ ಹೆಚ್ಚು ಹೆಚ್ಚು ವೈಕಲ್ಯಗಳಿಗೆ ಕೂಡ ಇನ್ಶೂರೆನ್ಸನ್ನು ನೀಡ್ತವೆ. ಪ್ಯಾರಲೈಸಿಸ್ ಕೂಡ ನೀಡುವಂಥ ಪ್ರಕ್ರಿಯೆ ಈಗ ಶುರು ಆಗಿದೆ. ಆದ್ದರಿಂದ ಈ ಇನ್ಶೂರೆನ್ಸಿನ ಮಾಹಿತಿಯನ್ನು ನೀವು ಪಡೆದಿರಲಿ ಅನ್ನೋ ಕಾರಣಕ್ಕೋಸ್ಕರ ಈ ವಿಚಾರವನ್ನು ನಿಮ್ಮೆದುರಿಗೆ ಇವತ್ತು ಹೇಳಿದ್ದೀನಿ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.